ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಸೊ ಇವತ್ತು ನಾವು ಒಂದು 3 ಡೇಸು ಅಂದರೆ 2 ನೈಟ್ಸು ಲೀಲಾ ಪ್ಯಾಲೇಸ್ಗೆ ಬಂದಿದ್ದೀವಿ. ಲೀಲಾ ಪ್ಯಾಲೇಸಲ್ಲಿ ಹೇಗಿರುತ್ತೆ ನಮ್ಮ ಸ್ಟೇ, ಹೇಗೆಲ್ಲ ಎಂಜಾಯ್ ಮಾಡ್ತೀವಿ ಅಂತ ಈ ಬ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಸೊ ಮತ್ತು ಇದು ನಾವು ವರ್ಷಕ್ಕೊಂದ್ಸರಿ ಪ್ಯಾಕೇಜ್ ತೊಗೊಂಡಿದ್ವಿ. ಅದ್ರ ಡೀಟೇಲ್ಸ್ ನಾನು ನೆಕ್ಸ್ಟ್ ವೀಡಿಯೋಲಿ ಹೇಳ್ತೀವಿ, ಹೇಗಿತ್ತು ಪ್ಯಾಕೇಜು, ಎಷ್ಟು ಪೇ ಮಾಡಿದ್ವಿ, ಎಷ್ಟು ಅಮೌಂಟ್ ಆಯಿತು ಅಂತ. ಸೊ ಇದು ಬ್ಲಾಗಲ್ಲಿ ನಾನು ಇವತ್ತು ಹೇಗಿರುತ್ತೆ ನಮ್ಮದು ದಿನ, ಡಿನ್ನರು ಎಲ್ಲ ನಾನು ನಿಮಗೆ ತೋರಿಸ್ತೀನಿ. ಸೊ ಲಂಚ್ಗೆ ಹೋಗಬೇಕು. ಲಂಚ್ಗೆ ಹೋಗೋದಕ್ಕಿಂತ ಮುಂಚೆ ರೂಮ್ ಟೂರ್ ಕೊಡಬೇಕು. ರೂಮ್ ಟೂರ್ ತೋರಿಸ್ಬಿಡ್ತೀನಿ ಬನ್ನಿ. ಎಂಟ್ರೆನ್ಸ್ ಕಾಫಿಗೆ. ಸೊ ಲೀಲಾ ಪ್ಯಾಲೇಸ್ ನಂಗೆ ಇಷ್ಟ ಆಗೋದು, ತುಂಬ ಚೆನ್ನಾಗಿರುತ್ತೆ ಆ್ಯಂಬಿಯನ್ಸು. ಅದು ಇಲ್ಲಿ ಬಟ್ಟೆಗಳು ಏನಾದರೂ ಇಟ್ಕೊಳ್ಳೋದಕ್ಕೆ ವಾರ್ಡ್ರೋಬ್ ಥರ ಚಿಕ್ಕದು. ಇದು ಬಾತ್ರೂಮ್ ಸೂಪರಾಗಿದೆ. Yes, bathroom. ಮಿರರ್ ಇದೆ. ಇಲ್ಲಿ ಲಗೇಜ್, ಟಿವಿ, ಸಾಕ್ಸ್ ಬಿಚ್ಚಬೇಕಾ? ಸಾಕ್ಸ್ ಅಲ್ಲ, ಚಪ್ಪಲ್. ಕಿಂಗ್ ಸೈಜ್ ಬೆಡ್, ಚಪ್ಪಲ್. ಇಲ್ಲೊಂದು ಟೇಬಲ್, ಸೋಫಾ ಇದೆ, ಬಾಲ್ಕನಿ. ಬಾಲ್ಕನಿಯಿಂದ ತುಂಬ ಚೆನ್ನಾಗಿದೆ ವ್ಯೂ. ಲಂಚ್ಗೆ ಹೋಗೋದಕ್ಕೆ ರೆಡಿನಾ ಚಂದು? ಜಿಯನ್ ಆಲ್ರೆಡಿ ಫುಲ್ ಓಡಾಡ್ತಿದ್ದಾನೆ. ಫ್ರೆಂಡ್ಸ್, ಇಲ್ಲಿ ಇವಾಗ ಲಂಚ್ಗೆ ಬಂದಿದ್ದೀವಿ. ಸೊ ಲಂಚಲ್ಲಿ ಜಿಯನ್ಗೆ ಏನು ಬೇಕು ಅದನ್ನೇ ಕೊಡಿಸೋದು. ಅವನೇನು ಕೇಳ್ತಾನೆ ಅದು. ಫುಲ್ ಓಡಾಡ್ತಿದ್ದಾನೆ, ಎಲ್ರಿಗೂ ಹಾಯ್ ಬಾಯ್ ಹೇಳ್ಕೊಂಡು ಅಲ್ವೇನಾ. ಇದೆಲ್ಲ ಬೇಕಂತೆ ಅವನಿಗೆ. ಜಿಯನ್ ಏನು ತಿಂತೀಯಾ? ಇಲ್ಲಿ ಚೈನೀಸು, ಏಷ್ಯನ್ ಸಿಗುತ್ತೆ. ನೋಡೋಣ, ಟ್ರೈ ಮಾಡಿದ್ದೀವಿ ಲಾಸ್ಟ್ ಟೈಮ್, ಚೆನ್ನಾಗಿತ್ತು. ಟ್ರೈ ಮಾಡ್ತೀವಿ ಈಗ ಮತ್ತೆ. How is it? Noodles, your favorite alla chini? Noodles is your favorite. Noodles. ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲಿ ಸೆಕೆಂಡ್ ಟೈಮ್ ಬಂದಿರೋದು. ಅವನಿಗೆ ಇದ್ರಲ್ಲಿ ತಿನ್ಸೋದು ಕಷ್ಟ. ಇಲ್ಲ, ತಿನ್ಸಿದ್ರು ತಿನ್ನಲ್ಲ ಅವನು. ಹೀಗೆ ಹಂಗೆ ಉದ್ದ ಕಾಣಿಸಿ ಬಾಳಿಗೆ ಹಾಕ್ಬೇಕು ಅವನು, ಅಲ್ವೇನಾ?
ಲಂಚ್ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಜಿಯನ್ ಮಲಗಿದ್ದಾನೆ. ಚಂದು ಕೆಲಸ ಮಾಡ್ತಿದ್ದಾರೆ. ಸೊ ಟೈಮ್ ಬಂದು ಇವಾಗ ಎಷ್ಟು 4:45. ಅದಕ್ಕೆ ಕಾಫಿ ಅಥವಾ ಟೀ ಮಾಡೋಣ ಅಂತ. ಅವಾಗೇ ನಾನು ತೋರಿಸಿದ್ನಲ್ಲ ಇಲ್ಲಿ ಕಾಫಿದೆಲ್ಲ ಇದೆ. ಫ್ರೆಂಡ್ಸ್, ಕಾಫಿ ಎಲ್ಲ ಆಯಿತು. ಸೊ ಚಂದು ಕೆಲಸ ಮಾಡ್ತಿದ್ದಾರೆ. ಪಾಪು ಇನ್ನೂ ಮಲಗಿದ್ದಾನೆ. ನಾನು ಇಲ್ಲಿ ಸುಮ್ಮನೆ ಹಾಗೆ ಓಡಾಡ್ತಿದ್ದೆ. ಇವತ್ತು ಫುಲ್ ರೆಸ್ಟ್ ಮಾಡೋದು. ನಾಳೆ ಎಲ್ಲ ಸ್ವಲ್ಪ ಎಲ್ಲ ಒಂದು ಕಡೆ ಓಡಾಡೋಕ್ಕೆ ಹೋಗ್ತೀವಿ. ಇಲ್ಲಿ ಚೆನ್ನಾಗಿದೆ, ಈಚೆ ಎಲ್ಲ ಫುಲ್ ಗ್ರೀನ್ ಆಗಿ. ಅದು ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ ಮೇ ಬಿ. ಸ್ಟಬ್ಬಲ್ಲಿ ಹೋಗ್ಬೇಕು ಅಂತ ಅನ್ನಿಸ್ತಿದೆ. ಶೆಕೆನೂ ಅನ್ನಿಸ್ತಿದೆ, ಬಟ್ ಹೋಗ್ಬೇಕು ಅಂತಲೂ ಅನ್ನಿಸ್ತಿದೆ. ಜಿ ಪಾಪು ಎದ್ಮೇಲೆ ಹೋಗೋದು. ಫ್ರೆಂಡ್ಸ್, ಸೊ ಇವಾಗ ಡಿನ್ನರ್ಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದೀನಿ. ಏನೆಲ್ಲ ಸಿಂಪಲ್ಲಾಗಿ ಒಂಚೂರು ಮೇಕಪ್ ಮಾಡ್ಕೊಳ್ಳೋಣ ಅಂತ. ಸೊ ಡಿನ್ನರ್ ಕೂಡ ನಾನು ನಿಮಗೆ ತೋರಿಸ್ತೀನಿ. ಜಿಯನ್ ಇನ್ನೂ ರೆಡಿ ಆಗಿಲ್ಲ, ಇನ್ನೂ ಡೈಪರಲ್ಲಿ ಓಡಾಡ್ತಿದ್ದಾನೆ. ಸೊ ರೆಡಿಯಾಗಾಯಿತು. ಜಿಯನ್ ಕೂಡ ರೆಡಿಯಾಗಿದ್ದಾನೆ. ಜಿಯನ್ದು ಔಟ್ಫಿಟ್ ತೋರಿಸ್ತೀನಿ ನಾನು. ನಂದು ನಿಮ್ಗೆ ಔಟ್ಫಿಟ್ ತೋರಿಸ್ತೀನಿ. ಸೊ ಇಲ್ಲಿ ಲೈಟ್ಸ್ ಚೆನ್ನಾಗಿದೆ, ಅದಕ್ಕೆ ಆದಷ್ಟು ಇಲ್ಲಿ ಬಂದು ಮಾಡ್ತಿದ್ದೀನಿ. ಅಲ್ಲಿ ಸ್ವಲ್ಪ ಕಡಿಮೆನೇ ಲೈಟ್ಸ್, ಬಟ್ ಇಲ್ಲಿ ತುಂಬ ಚೆನ್ನಾಗಿದೆ ನೋಡಿ. ಜಿಯನ್ ನೋಡಿ ಅವನ ಔಟ್ಫಿಟ್. ಟಾಮಿ ಟೀ ಶರ್ಟ್, ಗುರುಗು H&M ಶಾರ್ಟ್ಸ್. ಸೊ ನಾನಿನ್ನ ಚಪ್ಪಲ್ ಹಾಕೋಬೇಕು, ಹಾಕ್ಕೊಂಡಿಲ್ಲ. ಇದು ಪ್ಯಾಂಟ್ ಮತ್ತು ಇದು ಹಾಕ್ಕೊಂಡಿದ್ದೀನಿ. ಇದು ಬ್ಲೇಸರ್ ಬಂದು ಸೆಂಟ್ರಲ್ಲಿ ತೊಗೊಂಡಿದ್ದು, ಬ್ರ್ಯಾಂಡ್ ನೆನಪಿಲ್ಲ. ಚಂದನು ರೆಡಿಯಾಗಿದ್ದಾರೆ.
ಬೊಫೆಲ್ ಟೇಸ್ಟನ್ನೆಲ್ಲ ಚೆನ್ನಾಗಿದೆ. ಇವಾಗ ಥಾಯ್ ಕರಿ ಮತ್ತು ರೈಸ್ ಟ್ರೈ ಮಾಡ್ತಿದ್ದೆ. ಕರಿ ಸ್ವಲ್ಪ ಸ್ವೀಟಾಗಿ ಅನಿಸ್ತಿದೆ, ನನಗೆ ಇಷ್ಟ ಆಗ್ತಿಲ್ಲ. ಬಟ್ ಥಾಯ್ ಕರಿ ಅದೇ ಥರ ಬರೋದು. ಯಾ ಹೇಗಿದೆ ಫ್ರೈಸ್ ಗಾಯ್ಸ್? ಫುಲ್ ಬ್ಯುಸಿ ಅವರು ತಿನ್ನೋದ್ರಲ್ಲಿ, ಕಾನ್ಸಂಟ್ರೇಷನ್ ಇಟ್ಟು ತಿಂತಾ ಇದ್ದಾರೆ. ಫುಡ್ಡು ಇದು ಎಲ್ಲ ಬೇರೆ ಬೇರೆ ಐಟಮ್ಸ್ ಇತ್ತು. ಇದ್ರ ಜೊತೆಗೆ ಈ ಸೈಡ್ ಎಲ್ಲ ಸ್ಟಿರ್ ಫ್ರೈ ಇದೆ, ನೂಡಲ್ಸು, ರೈಸು, ಅದು ಬ್ರಾಕಲಿ, ಇದು ಫಿಶ್ ಫ್ರೈ. ಫ್ರೆಂಡ್ಸ್, ಊಟ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾಯಿತು. ಜಿಯನಲ್ಲಿ ಸ್ವಲ್ಪ ಹೊತ್ತು ಚೆನ್ನಾಗಿ ಓಡಾಡ್ದ. ಇವಾಗ ಮಲ್ಕೋತಾ ಇದ್ದೀವಿ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ನಾವು ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್ ಬಾಯ್. ಅಲ್ಲಿದ್ದಾರೆ ನಮಸ್ಕಾರ ಮಾಡ್ತೀನಿ ಅಂತ ತೋರಿಸ್ತೀನಿ ರೀ. ನೈಟ್ ಹೇಳ್ಬಿಡಮ್ಮ, ನಮಸ್ಕಾರ ಹೇಳ್ಬಿಡಮ್ಮ. ಮುಂದಿನ ಬ್ಲಾಗಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಓಕೆ ಫ್ರೆಂಡ್ಸ್, ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ತೋರಿಸ್ಬೇಕಂತೆ ಸೆಲ್ಫಿ ವಿಡಿಯೋ. ಓಕೆ ಫ್ರೆಂಡ್ಸ್, ಮತ್ತೆ ಮುಂದಿನ ವಿಡಿಯೋ ಸಿಗ್ತೀವಿ. ಅಲ್ಲಿವರೆಗೂ ಯೇ